ಎಲ್ರಿಗೂ ನಮಸ್ಕಾರ. ಇದು ನಿನ್ನೆ ರಾಮನವಮಿ ದಿನದ ಬ್ಲಾಗು. ಬೆಳಿಗ್ಗೆನೇ ಬೇಗ ಇದ್ದು ಸ್ನಾನ ಮುಗಿಸ್ಕೊಂಡು ಬಂದು ಹೊಸಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಸಂಡೇ ಆಗಿರೋದ್ರಿಂದ ಐಶು ಮನೆಯಲ್ಲಿದ್ದಾಳೆ, ಅವಳೇ ಮನೆ ಕೆಲಸನೆಲ್ಲ ಮಾಡಿಕೊಂಡ್ಲು. ನಾನು ದೇವ್ರಿಗೆ ನೈವೇದ್ಯಕ್ಕೆ ನಿರ್ಮಜ್ಜಿಗೆ ಪಾನಕ ಕೋಸಂಬರಿ ಮಾಡಿ ಪೂಜೆ ಮಾಡಿದೆ. ಪೂಜೆ ತುಂಬ ಚೆನ್ನಾಗಾಯಿತು. ರಾಮನವಮಿ ಅಂದ್ರೇ ನಮ್ಮೆಲ್ರಿಗೂ ನೆನಪಾಗೋದು ನಿರ್ಮಜ್ಜಿಗೆ ಪಾನಕ ಕೋಸಂಬರಿ ಅಲ್ವಾ. ನಂದೊಂದು ಪುಟ್ಟು ಕಥೆನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ 90s ಮಕ್ಕಳೆಲ್ಲ ಈ ಮೂಮೆಂಟ್ನ ಎಂಜಾಯ್ ಮಾಡಿರ್ತೀರಾ ಅಂತೇಳಿ ನಾನು ಭಾವಿಸ್ತೀನಿ. ನಾವು ಚಿಕ್ಕವರಿದ್ದಾಗ ನಾನು ನನ್ನ ತಂಗಿ ತಮ್ಮ ವಾಟರ್ ಬಾಟ್ಲುಗಳು ತೊಗೊಂಡು ಹೋಗ್ತಿದ್ವಿ. ಎಲ್ಲೆಲ್ಲಿ ನೀರು ಮಜ್ಜಿಗೆ ಪಾನಕ ಹಂಚ್ತಾರೆ ಅಲ್ಲೆಲ್ಲ ವಾಟರ್ ಬಾಟ್ಲುಗಳನ್ನ ತುಂಬಿಸ್ಕೊಂಡು ಮನೆಗೆ ತೊಗೊಂಡು ಬಂದು ಕುಡಿತಾ ಇದ್ವಿ. ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತಿತ್ತು ಈ ಮೂಮೆಂಟು. ಇದನ್ನು ಹೇಳ್ಕೊಳ್ಳೋಕ್ಕೂ ನನಗೆ ತುಂಬ ಖುಷಿ ಅನಿಸುತ್ತೆ. ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಪಾನಕ ಮಜ್ಜಿಗೆ ಕೊಡ್ತಾಯಿದ್ರು, ಅಲ್ಲೇ ಕುಡಿದು ಜೊತೆಗೆ ಮನೆಗೂ ಕೂಡ ತೊಗೊಂಡು ಬಂದೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ನಿಮ್ಮಲ್ಲಿ ಯಾರ್ಯಾರಿಗೆ ಈ ಮೂಮೆಂಟ್ ಈಗಲೂ ಕೂಡ ನೆನಪಿದೆ, ಹಾಗೆ ಯಾರ್ಯಾರು ಈಗಲೂ ಕೂಡ ಹೊರಗಡೆ ಕುಡಿದು ಮನೆಗೆ ತೊಗೊಂಡು ಬರ್ತೀರಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸುಮಾರು ದಿನ ಆಗಿತ್ತು ಬನ್ಸ್ ಮಾಡಿ. ಮಕ್ಕಳು ತಿಂಡಿಗೆ ಬನ್ಸ್ ಮಾಡಮ್ಮ ಅಂದಿದ್ರು, ಹಾಗಾಗಿ ಬನ್ಸ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಬನ್ಸ್ ಅಂದರೆ, ತುಂಬಾ ಚೆನ್ನಾಗಿ ಬಂದಿದೆ. ಮಕ್ಕಳೆಲ್ಲ ತಿಂಡಿ ತಿಂದರು. ಹಾಗೆ ಇವತ್ತು ನಾನು ಹುಟ್ಟಿರೋಂಥ ಸೀರೆ ಮೆರಾಕಿ ಕ್ರಿಯೇಷನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಖಾದಿ ಕಾಟನ್ ಸೀರೆ, ಸಮ್ಮರಿಗಂತೂ ಬೆಸ್ಟ್ ಸೀರೆ ಅಂತ ಹೇಳ್ಬೋದು. ಡೈಲಿ ವೇರ್ಗೆ, ಆಫೀಸ್ ವೇರ್ಗೆ ತುಂಬ ಚೆನ್ನಾಗಿದೆ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಇವ್ರ ಪೇಜ್ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.